ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ನಲ್ಲಿ ಅತಿ ಹೆಚ್ಚು ಬಳಸುವ ಆಪ್ ಅಂದ್ರೆ ಅದು ವಾಟ್ಸಾಪ್. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮೆಸೇಜ್ ಮಾಡೋಕೆ, ಸ್ಟೇಟಸ್ ನೋಡೋಕೆ ಇದನ್ನ ಬಳಸ್ತೀವಿ. ಆದ್ರೆ ನಿಮಗೆ ಗೊತ್ತಾ, ಇದೇ ವಾಟ್ಸಾಪ್ ಬಳಸಿ ತಿಂಗಳಿಗೆ ಸಾವಿರಾರು ರೂಪಾಯಿ ಗಳಿಸ್ತಿರೋರು ಎಷ್ಟೋ ಜನರಿದ್ದಾರೆ. ನೀವು ಕೂಡ ನಿಮ್ಮ ಫೋನ್ ಬಳಸಿ ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೇಗೆ ಹಣ ಗಳಿಸಬಹುದು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಯಾಕಂದ್ರೆ ಈ ಮಾಹಿತಿ ನಿಮ್ಮ ಲೈಫ್ ಬದಲಿಸಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ನ ಆಳವಾದ ವಿವರ. ಮೊದಲನೆಯದಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ತುಂಬಾ ಸಿಂಪಲ್. ನೀವು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನಂತ ಕಂಪನಿಗಳ ಅಸೋಸಿಯೇಟ್ ಪ್ರೋಗ್ರಾಂಗೆ ಫ್ರೀಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು. ಈಗ ಮಾರ್ಕೆಟ್ನಲ್ಲಿ ಯಾವುದಾದ್ರೂ ಹೊಸ ಮೊಬೈಲ್ ಲಾಂಚ್ ಆಗಿರಬಹುದು ಅಥವಾ ಯಾವುದಾದ್ರೂ ಡ್ರೆಸ್ ಮೇಲೆ ದೊಡ್ಡ ಆಫರ್ ಇರಬಹುದು. ಅಂತಹ ಪ್ರಾಡಕ್ಟ್ಗಳ ಅಫಿಲಿಯೇಟ್ ಲಿಂಕ್ ಅನ್ನು ನೀವು ಜನರೇಟ್ ಮಾಡಬೇಕು. ಈಗ ನೀವು ಏನು ಮಾಡಬೇಕು ಅಂದ್ರೆ, ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ. ಅದಕ್ಕೆ ಬೆಸ್ಟ್ ಡೀಲ್ಸ್ ಅಥವಾ ಡೈಲಿ ಆಫರ್ಸ್ ಅಂತ ಹೆಸರಿಡಿ. ಅಲ್ಲಿ ಆ ಪ್ರಾಡಕ್ಟ್ನ ಫೋಟೋ ಜೊತೆಗೆ ನಿಮ್ಮ ಅಫಿಲಿಯೇಟ್ ಲಿಂಕ್ ಅನ್ನು ಶೇರ್ ಮಾಡಿ. ಯಾರಾದ್ರೂ ಆ ಲಿಂಕ್ ಕ್ಲಿಕ್ ಮಾಡಿ ಆ ವಸ್ತುವನ್ನು ಖರೀದಿಸಿದ್ರೆ ಕಂಪನಿ ನಿಮಗೆ ನಿಗದಿತ ಕಮಿಷನ್ ನೀಡುತ್ತೆ. ನೆನಪಿಡಿ, ಅವರು ನಿಮ್ಮ ಲಿಂಕ್ ಕ್ಲಿಕ್ ಮಾಡಿ ಆ ವಸ್ತುವನ್ನೇ ತಗೋಬೇಕು ಅಂತೇನಿಲ್ಲ. ನಿಮ್ಮ ಲಿಂಕ್ ಮೂಲಕ ಸೈಟ್ಗೆ ಹೋಗಿ ಬೇರೆ ಏನನ್ನ ಖರೀದಿಸಿದ್ರೂ ನಿಮಗೆ ಹಣ ಬರುತ್ತೆ. ಮೀಶೋ ಮತ್ತು ರಿಸೆಲ್ಲಿಂಗ್ ಬಿಸಿನೆಸ್. ಇನ್ನು ಎರಡನೇ ದಾರಿ, ಇದು ಮನೆಯಲ್ಲಿರೋ ಮಹಿಳೆಯರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ತುಂಬಾ ಫೇಮಸ್ ಆಗಿರೋದು. ಅದು ರಿಸೆಲ್ಲಿಂಗ್ ಬಿಸಿನೆಸ್. ಇದಕ್ಕಾಗಿ ನೀವು ಮೀಶೋ ಅಥವಾ ಗ್ಲೋರೋಡ್ನಂತ ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅಲ್ಲಿ ಹೋಲ್ಸೇಲ್ ಬೆಲೆಗೆ ಬಟ್ಟೆಗಳು, ಮನೆ ಅಲಂಕಾರಿಕ ವಸ್ತುಗಳು ಸಿಗುತ್ತವೆ. ಉದಾಹರಣೆಗೆ, ಮೀಶೋನಲ್ಲಿ ಒಂದು ಸೀರೆಯ ಬೆಲೆ 400 ರೂಪಾಯಿ ಇದೆ ಅನ್ಕೊಳ್ಳಿ. ನೀವು ಆ ಫೋಟೋನ ನಿಮ್ಮ ವಾಟ್ಸಾಪ್ ಸ್ಟೇಟಸ್ನಲ್ಲಿ ಹಾಕಿ. ಯಾರಾದ್ರೂ ಇದರ ಬೆಲೆ ಎಷ್ಟು ಅಂತ ಕೇಳಿದಾಗ ನೀವು ನಿಮ್ಮ ಲಾಭವನ್ನು ಸೇರಿಸಿ, ಅಂದ್ರೆ 600 ರೂಪಾಯಿ ಅಂತ ಹೇಳಿ. ಅವರಿಗೆ ಇಷ್ಟವಾದ್ರೆ ಅವರ ಅಡ್ರೆಸ್ ತಗೊಂಡು ನೀವೇ ಆರ್ಡರ್ ಮಾಡಿ. ಆರ್ಡರ್ ಮಾಡುವಾಗ ಆಡ್ ಮಾರ್ಜಿನ್ ಅನ್ನೋ ಕಡೆ ನಿಮ್ಮ 200 ರೂಪಾಯಿ ಲಾಭವನ್ನು ನಮೂದಿಸಿ. ಕಂಪನಿಯೇ ಆ ವಸ್ತುವನ್ನು ಗ್ರಾಹಕರಿಗೆ ತಲುಪಿಸುತ್ತೆ, ಅವರಿಂದ ಹಣ ವಸೂಲಿ ಮಾಡುತ್ತೆ ಮತ್ತು ನಿಮ್ಮ 200 ರೂಪಾಯಿ ಲಾಭವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುತ್ತೆ. ನಿಮಗೆ ಇಲ್ಲಿ ಯಾವುದೇ ಡೆಲಿವರಿ ಟೆನ್ಷನ್ ಇರೋದಿಲ್ಲ. ಮೂರನೇ ವಿಧಾನ ಸ್ವಲ್ಪ ಟೆಕ್ನಿಕಲ್ ಆದ್ರೂ ತುಂಬಾ ಲಾಭದಾಯಕ. ಅದೇ ಲಿಂಕ್ ಶಾರ್ಟ್ನರ್ ಸೈಟ್ಗಳು. ಉದಾಹರಣೆಗೆ ಶ್ರಿಂಕ್ಇಯೋ ಅಥವಾ ಲಿಂಕ್ವರ್ಟೈಸ್. ನಾವು ದಿನ ಎಷ್ಟೋ ವಿಡಿಯೋ ಲಿಂಕ್ಗಳನ್ನ ಅಥವಾ ಇಂಪಾರ್ಟೆಂಟ್ ನ್ಯೂಸ್ ಲಿಂಕ್ಗಳನ್ನ ಫ್ರೆಂಡ್ಸ್ಗೆ ಕಳಿಸ್ತೀವಿ ಅಲ್ವಾ? ಇನ್ಮುಂದೆ ಹಾಗೆ ಡೈರೆಕ್ಟ್ ಆಗಿ ಕಳಿಸಬೇಡಿ. ಆ ಲಿಂಕ್ ಅನ್ನು ಮೊದಲು ಈ ಶಾರ್ಟ್ನರ್ ಸೈಟ್ನಲ್ಲಿ ಹಾಕಿ ಶಾರ್ಟ್ ಮಾಡಿ. ನೀವು ಕಳಿಸಿದ ಲಿಂಕ್ ಅನ್ನು ಯಾರಾದ್ರೂ ಕ್ಲಿಕ್ ಮಾಡಿದಾಗ ಅವರಿಗೆ ಒಂದು ಚಿಕ್ಕ ಆಡ್ ಕಾಣಿಸುತ್ತೆ. ಆಮೇಲೆ ಒರಿಜಿನಲ್ ಲಿಂಕ್ ಓಪನ್ ಆಗುತ್ತೆ. ಆ ಒಂದು ಆಡ್ ಪ್ಲೇ ಆಗಿದ್ದಕ್ಕೆ ಈ ವೆಬ್ಸೈಟ್ಗಳು ನಿಮಗೆ ಹಣ ಪಾವತಿಸುತ್ತವೆ. ನಿಮ್ಮ ಲಿಂಕ್ಗಳಿಗೆ ಎಷ್ಟು ಜಾಸ್ತಿ ಕ್ಲಿಕ್ಸ್ ಬರುತ್ತೋ ಅಷ್ಟು ಜಾಸ್ತಿ ಡಾಲರ್ಗಳಲ್ಲಿ ನೀವು ಹಣ ಗಳಿಸಬಹುದು. ಸ್ಟೂಡೆಂಟ್ಸ್ ನೋಟ್ಸ್ ಶೇರ್ ಮಾಡುವಾಗ ಅಥವಾ ಟ್ರೆಂಡಿಂಗ್ ವಿಡಿಯೋ ಶೇರ್ ಮಾಡುವಾಗ ಇದನ್ನ ತಪ್ಪದೆ ಬಳಸಿ. ವಾಟ್ಸಾಪ್ ಚಾನೆಲ್ ಮತ್ತು ಬ್ರ್ಯಾಂಡ್ ಪ್ರಮೋಷನ್. ನಾಲ್ಕನೆಯದಾಗಿ ವಾಟ್ಸಾಪ್ನ ಹೊಸ ಫೀಚರ್, ಚಾನೆಲ್ಸ್. ನೀವು ಟೆಲಿಗ್ರಾಂನಲ್ಲಿ ಚಾನೆಲ್ ನೋಡಿರ್ತೀರಾ ಅಲ್ವಾ? ಈಗ ವಾಟ್ಸಾಪ್ನಲ್ಲೂ ಅದೇ ರೀತಿ ಮಾಡಬಹುದು. ನೀವು ಒಂದು ಒಳ್ಳೆ ನಿಚ್ ಅಂದ್ರೆ ಒಂದು ನಿರ್ದಿಷ್ಟ ವಿಷಯವನ್ನ ಆರಿಸಿಕೊಳ್ಳಿ. ಉದಾಹರಣೆಗೆ ಜಾಬ್ ಅಲರ್ಟ್ಸ್, ಡೈಲಿ ಕ್ವಿಜ್ ಅಥವಾ ಹೆಲ್ತ್ ಟಿಪ್ಸ್. ಒಮ್ಮೆ ನಿಮ್ಮ ಚಾನೆಲ್ನಲ್ಲಿ ಸಾವಿರಾರು ಫಾಲೋವರ್ಸ್ ಆದ್ರೂ ಅಂದ್ರೆ ಲೋಕಲ್ ಬಿಸಿನೆಸ್ಗಳು ಅಥವಾ ದೊಡ್ಡ ಆಪ್ಗಳು ತಮ್ಮ ಪ್ರಚಾರ ಮಾಡೋಕೆ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಒಂದು ಸಣ್ಣ ಮೆಸೇಜ್ ಅನ್ನ ನಿಮ್ಮ ಚಾನೆಲ್ನಲ್ಲಿ ಪೋಸ್ಟ್ ಮಾಡೋಕೆ ಅವರು ನಿಮ್ಗೆ 1000 ದಿಂದ 5000 ರೂಪಾಯಿವರೆಗೂ ಹಣ ಕೊಡ್ತಾರೆ. ಇದನ್ನ ಪೇಡ್ ಪ್ರಮೋಷನ್ ಅಂತ ಕರೀತಾರೆ. ನೀವು ಎಷ್ಟು ಕ್ವಾಲಿಟಿ ಕಂಟೆಂಟ್ ಹಾಕ್ತೀರೋ ಅಷ್ಟು ಜನ ನಿಮ್ಮ ಚಾನೆಲ್ ಸೇರ್ತಾರೆ. ಕೊನೆಯದಾಗಿ ಒಂದು ಮಾತು, ಯಾವುದೇ ಕೆಲಸದಲ್ಲೂ ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಸಾಧ್ಯವಿಲ್ಲ. ವಾಟ್ಸಾಪ್ ಮೂಲಕ ಹಣ ಗಳಿಸೋಕು ಕೂಡ ತಾಳ್ಮೆ ಮತ್ತು ಕೆಲಸ ಮಾಡೋ ರೀತಿ ಮುಖ್ಯ. ಜನರಿಗೆ ಸ್ಪ್ಯಾಮ್ ಮಾಡಬೇಡಿ, ಅಂದ್ರೆ ಪದೇ ಪದೇ ಮೆಸೇಜ್ ಕಳಿಸಿ ಕಿರಿಕಿರಿ ಮಾಡಬೇಡಿ. ಒಳ್ಳೆ ಗ್ರೂಪ್ಗಳನ್ನ ಮಾಡಿ ಜನರಿಗೆ ಉಪಯೋಗ ಆಗೋ ಮಾಹಿತಿ ಕೊಡಿ, ಆಗ ಹಣ ತಾನಾಗಿಯೇ ಬರುತ್ತೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇದೇ ರೀತಿ ಆನ್ಲೈನ್ನಲ್ಲಿ ಹಣ ಗಳಿಸೋ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.